ನಾವು ಬೆಳಗ್ಗೆನೇ ಏರೋಬಿಕ್ಸ್ ಆಯಿತು, ಸೈಬರ್ ಅವೇರ್ನೆಸ್ ಡ್ಯಾನ್ಸ್, ನಮ್ಮ ಬ್ಯಾಂಡ್. ನನಗೆ ಓಡೋದು ಇಂಪಾರ್ಟೆಂಟೇ ಹೊರತು ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ. ನನ್ನ ಫಿಟ್ನೆಸ್ ಇದೆ, ನನಗೆ ಏನಿದೆ ಅನ್ನೋದು ನನಗೆ ಗೊತ್ತಾಗುತ್ತಲ್ಲ. ನಾನು ಸಹ 20 ವರ್ಷದಿಂದ ರನ್ನಿಂಗ್ ಮಾಡ್ತಿದ್ದೀನಿ. ಲಾಸ್ಟ್ ಇಯರ್ VRL ಹೋಗಿದ್ದೆ, ಅಲ್ಲಿ 6ನೇ ಪ್ಲೇಸ್ ಬಂದೆ. ನನಗೆ ಡಿಸ್ಟ್ರಿಕ್ಟ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ, ತಾಲೂಕ್ ಲೆವೆಲ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ನನಗೆ. ಅಂತ ಒಂದೇ ಸಲ ಸ್ಟಾರ್ಟಿಂಗ್ ನನ್ನ ಸ್ಟೇಟ್ ಮೀಟಿಂಗ್ ಕಳ್ಸಿದ್ರು. ಅಮೆಚೂರ್ದು ಅಥ್ಲೆಟಿಕ್ ಅಸೋಸಿಯೇಷನ್ ಇದೆಯಲ್ಲ, ಅಲ್ಲಿ ಕಳ್ಸಿದ್ರು. ನನ್ನ ಹೆಸರು ಶಾಲಿನಿ ಅಂತ. ನಾನು ಆಸಮ್ ಫಿಟ್ನೆಸ್ಗೆ ನಿಯರ್ಲಿ ಒಂದು ಫೋರ್ ಮಂತ್ಸಿಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಬಂದಿರೋದು ಪೊಲೀಸ್ ಮ್ಯಾರಥಾನ್ 2025ಗೆ. ಸೊ ಭಾಳ ಜನ ಸೇರಿದ್ದಾರೆ. ಎಲ್ಲ 5K 10K 5K ಚಾನಲ್ 5K ಮತ್ತು ಸಪ್ರೇಟ್ಲಿ ವುಮೆನ್ಸ್ಗಂತಾನೆ 5K ಇತ್ತು. ಸೊ ಎಲ್ಲರೂ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಮೂರನೆಯ ಓಟಗಾರ್ತಿ ಯಾರು ಈಗಾಗಲೇ ಪ್ರಯತ್ನ ಕಾದು ನೋಡೋಣ. ಹೆಸರು ತುಂಬಾ ವಿಶೇಷವಾಗಿ ಮಹಿಳಾ ದಿನಾಚರಣೆ ಮತ್ತು SP ಮೇಡಮ್ ಅವರು ಆಗಿರೋದ್ರಿಂದ ಮಹಿಳೆಯರಿಗೆ ವಿಶೇಷ, ಬೇರೆಲ್ಲಿ ಯಾವ ಜಿಲ್ಲೆಯಲ್ಲೂ ಸಹ ಮಹಿಳೆಯರಿಗೆ ಪ್ರತ್ಯೇಕವಾದ ಓಟವನ್ನು ಇಟ್ಟಿಲ್ಲ. ಮಹಿಳೆಯರ ಉದ್ದೇಶಕ್ಕೋಸ್ಕರ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತಗೊಂಡು ಮುತುವರ್ಜಿ ವಹಿಸಿಕೊಂಡು ಈ ಮಹಿಳಾ ಓಟಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಉಮಾ ಪ್ರಶಾಂತ್ IPS ಮೇಡಮ್ ಅವರು, ಅವರೆಲ್ಲರಿಗೂ ಸಹ ನಿಮ್ಮಿಂದ ಜೋರು ಚಪ್ಪಾಳೆ ಮೂಲಕ ಅಭಿನಯಿಸಬೇಕು. ಮಂಜಪ್ಪ 5 ಕಿಲೋಮೀಟರ್ ಓಟ ಬಹಳ ವಿಶೇಷವಾಗಿ ನೀವೇನೇ ಎಂಟ್ರಿ ಆಗ್ತಿರಲ್ಲ, ಒಂದ್ ರೌಂಡ್ ಹಾಕೊಂಡು ಇಲ್ಲಿ ಬಂದು ಫಿನಿಶಿಂಗ್ ಆಗ್ಬೇಕು. ಮತ್ತೆ ಈ ಕಡೆ ಬರಂಗಿಲ್ಲ, ಗೊತ್ತಿರಲಿ. ಕೇಳಿಸಿದ್ಯಾ? ಈ ಕಡೆ ಒಂದ್ ರೌಂಡ್ ಹಾಕೊಂಡು ಇಲ್ಲಿ ಸೊ ನಾವು ಬಂದಾಗ ಆವಾಗಲೇ ಮ್ಯಾರಥಾನ್ ಎಲ್ಲ ನಿಂತಿದ್ರು, ಸ್ಟಾರ್ಟ್ ಆಗ್ತಿತ್ತು. ಸೊ ಅವಾಗ ನಾವು ಇಂಟ್ರೊಡ್ಯೂಸ್ ಏನು ಮಾಡಲಿಲ್ಲ ಅನ್ಸ್ಲಿಕ್ಕೆ, ಬಟ್ ಎಲ್ಲದೂ ಸಹ ವಿಡಿಯೋ ಕ್ಯಾಪ್ಚರ್ಸ್ ಮಾಡಿದ್ದೀವಿ, ವಿಡಿಯೋ ಕ್ಲಿಪ್ಸ್ನ. ದಯವಿಟ್ಟು ಸ್ವಲ್ಪ ಪತ್ರಕರ್ತರ ಮಿತ್ರರು ಸ್ವಲ್ಪ ಸಹಕರಿಸಬೇಕು. ದಯವಿಟ್ಟು ಮಾಧ್ಯಮ ಚೆನ್ನಾಗಿ ನಂತರ ಪಿಕಪ್ ತಗೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಹಿರಿಯ ನಾಗರಿಕರ ತಳ್ಳಬೇಡಿ ಅವ್ರನ್ನ. ಸ್ವಲ್ಪ ನೀವು ಗನ್ ಶಾಟ್ ಬಗ್ಗೆ ಒಂದು ಕಾರ್ಯಕ್ರಮ ಉದ್ಘಾಟಿಸ್ತಾರೆ. ದಯವಿಟ್ಟು ಹಿರಿಯ ನಾಗರಿಕ ಸೈಡಿ ಬಂದು ಹೋಗಿ ನೀವು. ದಯವಿಟ್ಟು ಅವ್ರ ಜೊತೆಗೆ ಹೋಗ್ಬೇಡಿ, ಆರಾಮಾಗಿ ಓಡಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ 10K ರೆಡಿ ಇರಬೇಕು. 10K ಪ್ಲೀಸ್ ರೆಡಿ, ಬೇಗ ಬನ್ನಿ. 10K ಬೇಗ. ನೀವು ಯಾಕೆ ಕಡಿಮೆ ಇದ್ದಂಗೆ 10K ಇರೋರು, ಬೇಗ ಬನ್ನಿ ನೀವು. 10K ಇವನ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಹ ಪಾರ್ಟಿಸಿಪೇಟ್ ಮಾಡಿದ್ರು, ಪಬ್ಲಿಕ್ ಜೊತೆಗೇನೆ ಓಡಿದ್ರು. ಸೊ ತುಂಬಾ ಖುಷಿ ಆಯಿತು. ನಮಗೂ ಸಹ ಇನ್ವೈಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ. ಶಾಟ್ ಮೂಲಕ ಈ ಒಂದು 10K ಓಟ ಪ್ರಾರಂಭಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಅಗಲಿರುವ ಸಂಸ್ಥರು, ಸೀನಿಯರ್ ಮೋಸ್ಟ್ ವಿಡಿಯೋಗ್ರಾಫರ್ ಆಲ್ಸೋ ಇನ್ ದ ದಾವಣಗೆರೆ ಡಿಸ್ಟಿಕ್. ಸೊ ನಮ್ಮ ಕೇವಲ ಮಾತಲ್ಲ, ನಮ್ಮ ಕೆಲಸದಲ್ಲಿ ಇದೆ ಅನ್ನೋದನ್ನ ಸಿದ್ಧಪಡಿಸಿದ್ರೆ ಧನ್ಯವಾದಗಳು. ಚಾಲನೆ ಕೊಟ್ಟ IGP ಸಾಹೇಬರಿಗೆ, SP ಮೇಡಮ್, ಅಡಿಷನ್ಸ್ ಸಹಿತ ವಿಜಯ್ ಕುಮಾರ್ ಎಂ ಸಂತೋಷ್ ಸಾಹೇಬರಿಗೆ ಮತ್ತು ಮಂಜುನಾಥ್ ಸಾಹೇಬರಿಗೆ ಮತ್ತು ASP ಅವರಿಗೆ ಮತ್ತು ಎಲ್ಲರೂ ಸಹ ಅಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ. ಎಲ್ಲ ಒಳಗಡೆ ಒಬ್ಬರು ಸಹ ಇರಬಾರ್ದು. ಆಕಾಶ ಆಗಿರಲಿ, ನಾನಾಗಲಿ, ಇನ್ನೂ ಹೆಚ್ಚು ಕಮ್ಮಿ ಒಂದು 10-15 ಜನ ಇದ್ದಾರೆ ಇನ್ಫ್ಲೂಯೆನ್ಸರ್ಸ್. ಎಲ್ಲರೂ ಸಹ ಬಂದಿದ್ರು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಚೆನ್ನಾಗಾಯ್ತು ಫಂಕ್ಷನ್. 5K 10K ರನ್ ಫಾರ್ ಪೊಲೀಸ್ ಮ್ಯಾರಥಾನ್ ಇಟ್ಕೊಂಡಿದ್ವಿ. ಅದಕ್ಕೆ ಜನರದ್ದು ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಸಿಟಿಸನ್ಸ್ ಆಗಿರ್ಬೋದು, ನಮ್ಮ ಪೊಲೀಸವ್ರು ಆಗಿರ್ಬೋದು, ಲಾಯರ್ಸ್ ಅಸೋಸಿಯೇಷನ್, ಜುಡಿಷಿಯರಿ, ಪ್ರತಿಯೊಬ್ಬರು ವಿವಿಧ ಇಲಾಖೆಗಳೆಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಾವು ಬೆಳಗ್ಗೆನೇ ಏರೋಬಿಕ್ಸ್ ಆಯಿತು, ಸೈಬರ್ ಅವೇರ್ನೆಸ್ ಡ್ಯಾನ್ಸ್, ನಮ್ಮ ಬ್ಯಾಂಡ್ ಎಲ್ಲ ಪ್ರತಿಯೊಂದು ಕೂಡ ಒಂಥರ ಹಬ್ಬದ ವಾತಾವರಣ ಇತ್ತು. ಪ್ರತಿಯೊಬ್ಬರು ಕೂಡ ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿಯಿಂದ ಓಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ನೇಚರು ಕೂಡ ತುಂಬ ಚೆನ್ನಾಗಿದೆ. ಫೈನಲಿ ಹೇಳಬೇಕಂದ್ರೆ ಇದೊಂದು ಸಕ್ಸಸ್ಫುಲ್ ಇವೆಂಟು. ಪೀಪಲ್ ಆರ್ ವಿತ್ ದ ಪೊಲೀಸ್, ದೇ ಆರ್ ರಿಯಲಿ ಕೋಆಪರೇಟಿಂಗ್ ವಿತ್ ದ ಪೊಲೀಸ್. ಆಂಬ್ಯುಲೆನ್ಸ್ ಬನ್ನಿ.
ಶ್ರೀನಿವಾಸ ನನ್ನ ಹೆಸರು ಶಾಲಿನಿ ಅಂತ. ನಾನು ಆಸಮ್ ಫಿಟ್ನೆಸ್ಗೆ ನಿಯರ್ಲಿ ಒಂದು ಫೋರ್ ಮಂತ್ಸಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಮ್ಯಾರಥಾನ್ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 5K ರನ್ನಲ್ಲಿ 10th ಪ್ಲೇಸ್ ಬಂದಿದ್ದೀನಿ. ಎಲ್ಲರೂ ಇದು ಕಂಪ್ಲೀಟ್ ಮಾಡೋಕ್ಕೆ ಮೇನ್ ರೀಸನ್ ಸ್ಟ್ರೆಂತು. ಸೊ ಎಲ್ಲಾದರೂ ಸ್ಟ್ರೆಂತಿಯಾಗಿ ಸ್ಟೇ ಫಿಟ್, ಜಿಮ್ಗೆ ಹೋಗಿ ಎಲ್ಲ. ಥ್ಯಾಂಕ್ ಯು. ನಮಸ್ಕಾರ. ಈ ಒಂದು ಮ್ಯಾರಥಾನಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನಾವು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಒಬ್ಬ ಆರೋಗ್ಯಯುತ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಎಲ್ಲರೂ ಸಹ, ಸಮಾಜ ಪ್ರತಿಯೊಂದು ವರ್ಗದವರು ಸಹ ಒಂದು ಕ್ರೀಡೆಯಲ್ಲಿ ಯಾವುದೋ ಒಂದು ಅವ್ರ ಹವ್ಯಾಸ ಇದೆಯೋ ಅದರಲ್ಲಿ ಭಾಗವಹಿಸಬೇಕು, ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ನಾನು ಸಹ 20 ವರ್ಷದಿಂದ ರನ್ನಿಂಗ್ ಮಾಡ್ತಿದ್ದೀನಿ. ಲಾಸ್ಟ್ ಇಯರು VRL ಹೋಗಿದ್ದೆ, ಅಲ್ಲಿ 6ನೇ ಪ್ಲೇಸ್ ಬಂದೆ ಹುಬ್ಳಿಲಿ. ಆಮೇಲೆ ಇದೇ ವರ್ಷದಲ್ಲಿ 2024-25ರಲ್ಲಿ ಕೆನರಾ ಬ್ಯಾಂಕ್ ಬೆಂಗಳೂರು ಹೋಗಿದ್ದೆ, ಅಲ್ಲಿ 8ನೇ ಪ್ಲೇಸ್ ಆಯಿತು. ನಮ್ಮ ದಾವಣಗೆರೆ ನಿಜವಾಗ್ಲೂ ಮ್ಯಾರಥಾನ್ ಆಗ್ತಾ ಇರಲಿಲ್ಲ. ಇದು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನ್ನಿಸ್ತು. ಆಮೇಲೆ ಈ ವಯಸ್ಸಾದರೂ ಸಹ ಇದರಲ್ಲಿ ಪಾಲ್ಗೊಂಡಿದ್ರು. ಈ ಒಂದು ಹಬ್ಬ ನಿಜವಾಗ್ಲೂ ಬಹಳ ಖುಷಿ ಅನ್ನಿಸ್ತು ನನಗೆ. ಆಯೋಜನೆ ಮಾಡಿದಿರುವ ಪೊಲೀಸ್ ಇಲಾಖೆಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ನಿಮ್ಗೆ ನೋಡಿದ್ರೆ ನಾವೆಲ್ಲ ಹಾಗೆ ಇರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಫ್ಯಾನ್ಸ್ ಅದರಲ್ಲಿ ಕಡಿ ಬರಲಿ ನನ್ನ ಹೆಸರು ಗಂಗಾಂಬಿಕಾ ಪ್ರಭಾಕರ್ ಅಂತ. ನಾನು ಇದೇ ದಾವಣಗೆರೆಯಲ್ಲೇ ಹುಟ್ಟಿ ಬೆಳೆದವಳು. ನನಗೀಗ ನಿಯರಿಂಗ್ 70. ನಾನು ಸುಮಾರು 4-6 ವರ್ಷದಿಂದ ನಾನು ಈಗ 5-6 ವರ್ಷದಿಂದ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯೂಶಲಿ ನಾನು 10K ಓಡ್ತೀನಿ, ಆದರೆ ಪ್ರಾಕ್ಟೀಸ್ ಇಲ್ಲ ಅನ್ನೋ ಕಾರಣಕ್ಕೆ ಈ ದಿನ 5K ಓಡಿದ್ದೀನಿ. ನಾನು ಹಲವಾರು ಬೇರೆ ಮ್ಯಾರಥಾನ್ಗಳಲ್ಲಿ ಕೂಡ ಭಾಗವಹಿಸಿದ್ದೀನಿ. ವಾಕಥಾನ್ಗಳಂತೂ ಲೆಕ್ಕ ಇಲ್ಲದಷ್ಟು ವಾಕಥಾನ್ಗಳಲ್ಲಿ ಭಾಗವಹಿಸಿದ್ದೀನಿ. 21 ನಾನು ಸ್ಟಾರ್ಟ್ ಮಾಡಿರೋದು. 21 ನಾನು ರನ್ಗೆ ಸ್ಟಾರ್ಟ್ ಮಾಡಿರೋದು. ಯೂಶಲಿ ನಾನು ಬೇರೆ ಬೇರೆ ಜಾಗದಲ್ಲಿ ರನ್ ಮಾಡ್ತೀನಿ. ಒಂದೇ ಕಡೆ ಮಾಡ್ಲಿಕ್ಕೆ ನಂಗೆ ಬೇಜಾರು ಅನಿಸುತ್ತೆ. ಕೆಲವು ಸರಿ ಇಲ್ಲಿ ಸ್ಟೇಡಿಯಮಲ್ಲಿ ಮಾಡ್ತೀನಿ, ವಿಶ್ವೇಶ್ವರಯ್ಯ ಪಾರ್ಕಲ್ಲಿ ಮಾಡ್ತೀನಿ, ಕುಂದವಾಡ ಕೆರೆನಲ್ಲಿ ಮಾಡ್ತೀನಿ, ಪೊಲೀಸ್ ಮೈದಾನ ಇದೆಯಲ್ಲ, ಪೆರೇಡ್ ಗ್ರೌಂಡ್, ಅಲ್ಲೂ ಮಾಡ್ತಿರ್ತೀನಿ. ನನಗೆ ಆರೋಗ್ಯ ಬಹಳ ಮುಖ್ಯ. ಎಲ್ಲರೂ ಹಣದಿಂದ ಓಡ್ತಾ ಇದ್ದಾರೆ. ಹಣ ಅಲ್ಲ ಮುಖ್ಯ, ಆರೋಗ್ಯ ಮುಖ್ಯ. ನಮ್ಮ ವಯಸ್ಸು ಏನಾದ್ರೂ ಏನು, ಈಗಿನ ಕಾಲದಲ್ಲಿ ಯಾರಿಗೆ ಯಾರು ಆಗಲ್ಲ. ಆರೋಗ್ಯ ಮುಖ್ಯ, ಆರೋಗ್ಯ ಕಾಪಾಡ್ಕೋಬೇಕು ಅಂತ ನಾನು ಎಲ್ರಿಗೂ ಹೇಳಕ್ ಬಯಸ್ತೀನಿ. ನನಗೆ ರನ್ ಮಾಡ್ಬೇಕು ಅದು ಯಾವ ಐಡಿಯಾನು ಇರ್ಲಿಲ್ಲ. ಒಟ್ಟು ಹೇಳ್ತೀನಿ ಕೇಳ್ರಿ. ಶುರು ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಾವು ಅವಾಗ ಉತ್ತರ ಪ್ರದೇಶಲ್ಲಿ ಇದ್ವಿ. ಆ ಟೈಮಲ್ಲಿ ಅಲ್ಲಿಗೆ ನಮ್ಮ ಫ್ರೆಂಡ್ ಒಬ್ರು ಬಂದ್ರು. ಫ್ರೆಂಡ್ ಅಂದ್ರೆ ಕರ್ನಾಟಕದವ್ರೇನೇನೆ. ಅವರು ರನ್ ಮಾಡ್ತಾ ಇದ್ರು. ಅವ್ರು ನನಗಿಂತ ಸುಮಾರು 10-12 ವರ್ಷಕ್ಕೆ ಚಿಕ್ಕವರು. ಡಾಕ್ಟರ್ ಪೂರ್ಣಿಮಾ ಅಂತ ಹೇಳಿ, ಅವರು ಬೆಂಗಳೂರಿನವರು. ಅವರು ಒಂದಿನ ಕೇಳಿದ್ರು, ನಿಮಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಇಲ್ಲ, ಸರಿ ನಡ್ರಿ ಓಡೋಣ ಅಂತೇಳಿ. ಆಯ್ತು ನಡೀರಿ ಅಷ್ಟೇ. ನಮ್ಗೆ ಯಾವ ಪ್ಲಾನ್ ಗೇಂಡ್ ಏನ್ ಇರ್ಲಿಲ್ಲ, ಜಸ್ಟ್ ಲೈಕ್ ದಟ್. ಆದ್ರೆ ನಾನು ಚೈಲ್ಡ್ಹುಡ್ ಅಲ್ಲಿ ಅಪ್ ಟು ಹೈಸ್ಕೂಲು ಎಲ್ಲಾನು ನಾನು ಅಥ್ಲೀಟ್. ಖೋಖೋ ಟೀಮ್ ಕ್ಯಾಪ್ಟನ್ ಇದ್ದೆ ನಾನು ಆ ಕಾಲದಲ್ಲಿ, ಕಾನ್ವೆಂಟ್ ಸ್ಕೂಲಲ್ಲಿ. ಹಂಗೆ ಸ್ಪೋರ್ಟ್ಸು. ಆಮೇಲೆ ನನಗೆ ನಡೆಯೋದು ತುಂಬ ಇಷ್ಟ. ಯಾವಾಗಲೂ ನಡ್ಕೊಂಡು ಓಡಾದ್ರು ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ರು ನನಗೆ. ನನ್ನ ಗಂಡಂಗೂ ಭಾಳ ಇರ್ತದೆ, ಯಾಕೆ ನೀನು ಏನು ಹಂಗೆ ಅಲ್ಲಿ ನಡ್ಕೊಂಡು ಓಡಾಡ್ತಾಳೆ, ಇಲ್ಲಿ ನೋಡಿದ್ವಿ ಅಲ್ಲಿ ನೋಡಿದ್ವಿ, ಏನಾಗಿದೆ ಅವಳಿಗೆ ಅಂತ. ಅಂತವರಿಗೆ ಹೌದು ಅಲ್ಲ, ಎಷ್ಟೋ ಸಲ ನಾನು ಭಾಳ ಅಂದ್ರೆ ನಡ್ಕೊಂಡು ಓಡಾಡ್ತೀನಿ, ಇಲ್ಲ ಅಂದ್ರೆ ಬಸ್ ಇಟ್ಕೊಂಡು ಓಡಾಡ್ತೀನಿ. ಅದು ಇಲ್ಲ ಅಂದ್ರೆ ಅಷ್ಟೇ ನಾನು ಆಟೋ ಹತ್ತೋದು ಬಿಟ್ರೆ. ಅಷ್ಟಕ್ಕಿಷ್ಟಕ್ಕೆಲ್ಲ ನಾನು ಆಟೋ ಹತ್ತೋದಾಗ್ಲಿ ಬಸ್ ಹಿಡಿಯೋದಾಗ್ಲಿ ಮಾಡೋದೇ ಇಲ್ಲ. ನಡಿಗೆನೇ ನನಗೆ ಬಹಳ ಇಷ್ಟ ಮುಂಚಿಂದಾನು. ಆಮೇಲೆ ಇನ್ನೊಂದು ಏನಂದ್ರೆ, ನನ್ನ ನಡಿಗೆ ಎಷ್ಟು ಫಾಸ್ಟ್ ಅಂದ್ರೆ ನನ್ನ ಜೊತೆಲಿ ಯಾರು ನಡಿಯಕ್ಕೆ ಇಷ್ಟಪಡ್ತಿರ್ಲಿಲ್ಲ ನಮ್ಮ ಫ್ರೆಂಡ್ಸ್ಗಳು ಯಾರು. ನೀನು ನಡ್ಕೊಂಡು ಹೋದ್ರೆ ನಾವು ಓಡ್ಕೊಂಡ್ ಬರ್ಬೇಕಾಗತ್ತೆ, ನಾವು ಬರಲ್ಲ ನಿನ್ ಜೊತೆಗೆ, ಕಂಪ್ಲೀಟ್ ಇತ್ತು. ಹಂಗಾಗಿ ನಾನು BSc ಹೋಮ್ ಸೈನ್ಸ್ ಗ್ರಾಜುಯೇಷನ್ ಮಾಡಿದ್ದೀನಿ ಇಲ್ಲಿ AVK ಕಾಲೇಜಲ್ಲಿ. ಅದಷ್ಟು ಬಿಟ್ರೆ ಹೌಸ್ ವೈಫ್ ನಾನು. ಹಂಗೆ ಗೊತ್ತಿಲ್ಲ. ನನಗೆ ಓಡೋದು ಇಂಪಾರ್ಟೆಂಟೇ ಹೊರತು ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ. ನನ್ನ ಫಿಟ್ನೆಸ್ ಇದೆ, ನನಗೆ ಏನಿದೆ ಅನ್ನೋದು ನನಗೆ ಗೊತ್ತಾಗುತ್ತಲ್ಲ. ವೇರ್ ಡು ಐ ಸ್ಟ್ಯಾಂಡ್, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮಿ, ನಾಟ್ ದ ಪ್ರೈಸ್. ನಮಸ್ತೆ ಎಲ್ಲರಿಗೂ. ಸೊ ನಾವು ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು
ಸೊ ನಾವು ಜೈನ್ ಕಾಲೇಜಿಂದ ನಾವಿಲ್ಲಿ ದಾವಣಗೆರೆ ಜಿಲ್ಲಾ ಪೊಲೀಸರು ಆಯೋಜಿಸಿರ್ತಕ್ಕಂಥ 5ಕ್ಕೆ ಮತ್ತೆ 10ಕ್ಕೆ ಮ್ಯಾರಥಾನ್ ಓಟದಲ್ಲಿ ನಾವು ಸ್ಪರ್ಧಿಸಿ ಇವಾಗ ಎಲ್ಲರೂ ಕೂಡ ಡ್ರಗ್ಸ್ ಗೆ ಸಂಬಂಧಪಟ್ಟ ಹಾಗೆ ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡಬೇಕು, ಹಾಗೆ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಇವಾಗ ಏನು ಈ ಒಂದು ಮ್ಯಾರಥಾನ್ ಅನ್ನ ಬೆಳಗ್ಗೆ 6:30 7 ಗಂಟೆಗೆ ಶುರು ಮಾಡಿದ್ದು ಪೊಲೀಸ್ ಇಲಾಖೆ 5K ಮತ್ತು 10K ಅನ್ನೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಮುಂದೆ ನಮ್ಮ ಯುವಕರು ಸೊ ಇದನ್ನ ಏನ್ ಮಾಡ್ಬೇಕು, ಇದನ್ನ ಕ್ಯಾರಿ ಆನ್ ಮಾಡ್ಬೇಕು, ಅಂದ್ರೆ ಇದನ್ನ ಇಲ್ಲಿಗೆ ಮುಕ್ತಗೊಳಿಸಬಾರ್ದು. ಸೊ ಇದನ್ನ ಅಗೇನ್ ಅಂಡ್ ಅಗೇನ್ ಅವರ ಫಿಸಿಕಲ್ ಫಿಟ್ನೆಸ್ ಆಗಿರ್ಲಿ, ಮೆಂಟಲ್ ಫಿಟ್ನೆಸ್ ಆಗಿರ್ಲಿ, ಅದರ ಅವೇರ್ನೆಸ್ ಅನ್ನ ತಗೊಂಡು ಇನ್ನು ಮುಂದೆ ಅವರು ಫಿಸಿಕಲ್ ಆಗಿ ಮತ್ತೆ ಮೆಂಟಲಿ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಹೇಳಿ ನಾವ್ ಈ ಒಂದು ಪ್ರೋಗ್ರಾಮ್ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಅವರ್ ಇಂಡಿಯಾ, ರೈಟ್? ಥಮ್ಸ್ ಅಪ್ ಎವ್ರಿವನ್. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅಲ್ಲಿಗೆ ಬಂದ್ಬಿಡಿ. ನನ್ನ ಹೆಸರು ಸಂಪತ್ ಅಂತ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಿದ್ದೀನಿ ದಾವಣಗೆರೆಯಲ್ಲಿ. ನಮ್ಮೂರು ಬಂದು ಹೊನ್ನಾಳಿ. 10Kಯಲ್ಲಿ ನಾನು ಥರ್ಡ್ ಪ್ಲೇಸ್ ಮಾಡಿದ್ದೀನಿ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಏನೋ ಒಂಥರ ಈ ತರ ತಿಂಗಳಿಗೆ ಒಂದು ಟೈಮ್ ಮಾಡಿದ್ರು ಚೆನ್ನಾಗಿರುತ್ತೆ. ಬಾಡಿ ಫಿಟ್ ಫಾರ್ ಆಲ್, ಫಿಟ್ ಇಂಡಿಯಾ. ಇದು ಆಲ್ ಓವರ್ ಕರ್ನಾಟಕದಲ್ಲಿ ನಡೀತಿರೋದು. ಬೆಂಗಳೂರಲ್ಲಿ ಕೂಡ ನಡೀತಾ ಇದೆ. ಎಲ್ಲ ಕಡೆ ಇನಿಷಿಯೇಟಿವ್ ಮಾಡಿದ್ದಾರೆ. ಯೂತ್ಸಿಗೆ ಒಂಥರ ಒಳ್ಳೆ ಚೆನ್ನಾಗಿ ಇದು ಮಾಡ್ದಂಗೆ ಇದು ಆಲ್ಮೋಸ್ಟ್ ನಡೀತಾ ಇರಬೇಕು. ಏನು ನಮ್ಮ ಇಮ್ಯುನಿಟಿ, ನಮ್ಮ ಎಫಿಷಿಯನ್ಸಿ ಏನು ಅಂತ ಇದರಿಂದ ಗೊತ್ತಾಗುತ್ತೆ. ಈ ಥರನೇ ಮುಂದೆ ನಡೀತಾ ಇದ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಪೊಲೀಸ್ ವತಿಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ನಾನು ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿ 5 ವರ್ಷ ಆಯಿತು. ಫಸ್ಟ್ ನಾನು ತುಮಕೂರಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ 3 ವರ್ಷ ಆಯಿತು ಇಲ್ಲಿ ದಾವಣಗೆರೆಗೆ ಬಂದು. ಈಗ ದಾವಣಗೆರೆಯಲ್ಲೇ ಪೊಲೀಸ್ ಕ್ವಾರ್ಟರ್ಸಲ್ಲಿ ಇರೋದು. ಈಗ ಸ್ಮಾರ್ಟ್ ಸಿಟಿ ಕಮಾಂಡ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿರೋದು. ಈಗ ನಮಸ್ಕಾರ, ನಮ್ಮ ಹೆಸರು ಪ್ರಜ್ಞಾ. ನಾನು ಹೈದರಾಬಾದಲ್ಲಿಂದ ಬಂದಿದ್ದೆ. The race was really good, so I ran 5 kilometers and the initiative was really great. We had both 5 kilometers and 10 kilometers. The arrangements were really good. So must try if the department is organizing in next time. So I'm a fitness coach from Bali. I used to work in Indonesia and I recently moved to Davangere and this is my first run. It's amazing to see that there are so many athletes or even people who are interested in fitness residing right in Karnataka and participating in the race. So looking forward to more runs. I moved to Davangere because I recently got married and I had no expectations when I moved to the city, and this is my first run and I think I'm off to a great start and I love the people around here. So the arrangements again have been very fantastic, so looking forward for more runs. ನಮಸ್ಕಾರ, ನಾನು ಸಂಜೀವ್ ಅಂತ. ನಾನು ದಾವಣಗೆರೆ ಪೊಲೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಡಿಷನಲ್ SP 2 ಕ್ರೈಮ್ ಸೈಬರ್ ಗನ್ಮನ್ ಆಗಿ ವರ್ಕ್ ಮಾಡ್ತಾ ಇರೋದು. ನಾನು ಬಿಜಾಪುರ ಡಿಸ್ಟಿಕ್ಕಿಂದ ನೇಟಿವ್. ಇಲ್ಲಿ ಇವತ್ತು ಪೊಲೀಸ್ ಮ್ಯಾರಥಾನ್ ಓಟ ಇರುತ್ತದೆ. ಡ್ರಗ್ಸ್ ಮುಕ್ತ ದಾವಣಗೆರೆ ಹಾಗೂ ಫಿಟ್ನೆಸ್ ಟು ಆಲ್ ಅಂತ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ಮ್ಯಾರಥಾನ್ ಓಟ ನಡೆಸಲಾಗಿದ್ದು, ಇವತ್ತು ನಾನು ಪೊಲೀಸ್ ಓಟದಲ್ಲಿ 2ನೇ ಸ್ಥಾನ ಬಂದಿದ್ದು ನನಗೂ ಖುಷಿಯಾಗಿದೆ. ನಾವು ದಾವಣಗೆರೆ ಜನಕ್ಕೆಲ್ಲ ಹೇಳೋದು, ಸೈಬರ್ ಕ್ರೈಮಿಂದ ವಂಚಿತರಾಗಬೇಡಿ ಹಾಗೂ ಎಲ್ಲರೂ ಡೈಲಿ 1 hour ಫಿಟ್ನೆಸ್ಗೋಸ್ಕರ ಟೈಮ್ ತೆಗೆದಿಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. Participating in this event. Luckily we got place in this event. That too that goes to 3 Karnataka Engineering Company, that is UBDT College. She is from Raksha UBDT College. She is one of my cadet also. So over to you. Good morning everyone. ನಾನು ರಕ್ಷಿತಾ ಕಡೂರ್, NCC cadet from GMIT College. ಇವರೆಲ್ಲರೂ NCC cadets GMIT ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಿನ್ನೆಯಿಂದ ಎಲ್ಲ ಪ್ಲ್ಯಾನ್ಸ್ ಮಾಡಿದ್ವಿ ಇಲ್ಲಿ ಬರಬೇಕು ಅಂತ. 5 ಕಿಲೋಮೀಟರ್ ಅಂದರೆ ಲೈಕ್ ಇಟ್ಸ್ ನಾಟ್ ಈಸಿ ಟು ಕಂಪ್ಲೀಟ್, ಬಟ್ ಎಲ್ಲರೂ ಹೇಗೋ ಮಾಡಿ ಫುಲ್ ಕಂಪ್ಲೀಟ್ ಮಾಡಿ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಲೈಕ್ ನಾರ್ಮಲ್ ಸಿಟಿಸನ್ಸ್ ಆಗಿ ಬರೋದಕ್ಕಿಂತ NCC ಕೆಡೆಟ್ಸ್ ಆಗಿ ಎಲ್ಲರೂ ಸೇರಿ ಬಂದಿದ್ದೀವಿ.